ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ನೋಡಿ, ಬೇಸಿಗೆ ಬರ್ತಾ ಇದ್ದಂತೆ ಈಗ ಬೆಂಗಳೂರಿನಲ್ಲಿ ನೀರಿಗಾಗಿ ಹಾಹಾಕಾರ ಸೃಷ್ಟಿ ಆಗ್ತಾ ಇದೆ. ಇದು ಇನ್ನು ಆರಂಭ ಅಷ್ಟೇ. ಇನ್ನೂ ಕೂಡ ಮೇ ಜೂನ್ ಸಂದರ್ಭದಲ್ಲಿ ಇನ್ನೂ ಹಾಹಾಕಾರ ಸೃಷ್ಟಿ ಆಗುತ್ತೆ. ರಾಜಾಜಿನಗರದ ಚಾಮುಂಡಿ ನಗರದಲ್ಲಿ ನೀರಿಲ್ಲದೆ ಕಂಗಾಲಾಗ್ಬಿಟ್ಟಿದ್ದಾರೆ ಜನ. ಬೇಡಿಕೆಗೆ ತಕ್ಕಂತೆ ಜಲಮಂಡಳಿಯಿಂದ ಸಪ್ಲೈ ಆಗ್ತಿಲ್ಲ ನೀರು. ನಿತ್ಯ ಒಂದೇ ಸಮಯಕ್ಕೆ ನೀರು ಬಾರದೆ ಕಾಯುವಂತ ಪರಿಸ್ಥಿತಿ ಇದೆ. ಸಮಸ್ಯೆಯ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ನೋ ಯೂಸ್. 10 ರಿಂದ 15 ಮನೆಗಳಿಗೆ ಒಂದು ಸಿಂಟೆಕ್ಸ್ ವ್ಯವಸ್ಥೆ ಮಾಡಿದ್ರೂ ಬಗೆಹರಿತಾ ಇಲ್ಲ ಸಮಸ್ಯೆ. ಮತ್ತೊಂದೆಡೆ ಜಲಮಂಡಳಿಯ ನಲ್ಲಿಗೆ ಮೋಟಾರ್ ಅಳವಡಿಕೆ ಆಗಿದೆ. ಆದರೆ ಇದು ಜಲಮಂಡಳಿಯ ಪ್ರಕಾರ ಕಾನೂನು ಬಾಹಿರ ಅಂತೆ. ಮೋಟಾರುಗಳನ್ನು ತೆರವು ಮಾಡಿ ಸ್ಥಳೀಯರ ಮೇಲೆ ಕ್ರಮಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಸದ್ಯ ಬೆಂಗಳೂರಿನಲ್ಲಿ ಚಾಮುಂಡಿ ನಗರದಲ್ಲಿ 2ನೇ ಕ್ರಾಸ್ನಲ್ಲಿರುವ ಏರಿಯಾದಲ್ಲಿ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ನಾನು ಅದೇ ಏರಿಯಾದಲ್ಲಿದ್ದೇನೆ, ತೋರಿಸ್ತಾ ಹೋಗ್ತೀನಿ ದೃಶ್ಯ ಯಾವ ರೀತಿ ಇದೆ ಅಂತ. ನೀರೇ ಬರ್ತಾ ಇಲ್ಲ. ಹಾಗಾಗಿ ಇಲ್ಲಿನ ಜನರು ಮೀಟರ್ಗೆ ಡೈರೆಕ್ಟ್ ಆಗಿ ಮೋಟರನ್ನು ಕೂಡ ಅಳವಡಿಸಿಕೊಂಡಿದ್ದಾರೆ. ಯಾಕೆಂದರೆ ಸ್ವಲ್ಪ ಹೈಟ್ಗೆ ಮನೆಗಳಿವೆ. ಹಾಗಾಗಿ ಇಲ್ಲಿ ನೀರನ್ನು ಬರ್ತಾ ಇಲ್ಲ ಅನ್ನುವ ಕಾರಣಕ್ಕಾಗಿ ಮೋಟರ್ಗಳನ್ನ ಮೀಟರ್ಗೆ ಮೋಟರನ್ನು ಅಳವಡಿಸ್ಕೊಂಡಿದ್ದಾರೆ. ತೋರಿಸ್ತಾ ಹೋಗ್ತೀನಿ ದೃಶ್ಯದಲ್ಲಿ. ಇದು ಮೀಟರ್ ಆಗಿದೆ. ಮೀಟರಿಂದ ಡೈರೆಕ್ಟ್ ಆಗಿ ಮೋಟರ್ಗೆ ಕನೆಕ್ಟ್ ಆಗುತ್ತೆ. ಮತ್ತೆ ಮೋಟರಿಂದ ಮನೆಗಳಿಗೆ, ಅವರ ಮನೆಗೆ ನೀರಿನ ಸಂಪರ್ಕ ಹೋಗುತ್ತೆ. ಹೀಗೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಮಾರು 2-3 ತಿಂಗಳಿಂದ ಇದೇ ರೀತಿ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ತಾತ್ಕಾಲಿಕವಾಗಿ BWSSB ಜಲಮಂಡಳಿಯವರು ನೀರಿನ ಒಂದು ಸಿಂಟೆಕ್ಸ್ಗಳನ್ನು ಏರ್ಪಡಿಸಿದ್ದಾರೆ. ಆದರೆ ಇದು ದೀರ್ಘಕಾಲದ ಪರಿಹಾರ ಆಗಿಲ್ಲ ಅನ್ನೋದು ಇಲ್ಲಿನ ಸ್ಥಳೀಯರ ಒಂದು ಕೂಗಾಗಿದೆ. ಸದ್ಯ ಸ್ಥಳೀಯರೇ ಇದ್ದಾರೆ, ಮಾತನಾಡಿಸ್ತೀನಿ. ಎಷ್ಟು ಮಟ್ಟಿಗೆ ಕಷ್ಟ ಆಗ್ತಾ ಇದೆ, ನೀರು ಎಷ್ಟು ಬರ್ತಾ ಇದೆ, ಯಾವಾಗ ಬರುತ್ತೆ, ಎಷ್ಟು ದಿನದ ಸಮಸ್ಯೆ ಆಗ್ತಾ ಇದೆ ಸರ್, ಎಷ್ಟು ದಿನದ ಸಮಸ್ಯೆ ಆಗ್ತಾ ಇದೆ, ಮತ್ತು ತಾತ್ಕಾಲಿಕವಾಗಿ ಅಲ್ಲಲ್ಲಿ ಸಿಂಟೆಕ್ಸ್ಗಳನ್ನು ಅಳವಡಿಸಿದ್ದಾರೆ. ಆದರೆ ಒಂದು ದೀರ್ಘಕಾಲದ ಪರಿಹಾರವನ್ನು ನೀಡಿಲ್ಲ. ಎಷ್ಟು ಸಮಸ್ಯೆ ಆಗ್ತದೆ ಸರ್? ನಮಗೆ 2 ತಿಂಗಳಿಂದ ಭಾರಿ ತೊಂದರೆ ಆಗ್ತಾ ಇದೆ. 2-3 ತಿಂಗಳಿಂದ ಅಂತೂ ಅವರು ನೀರು ಬಿಡೋರು ನಾವು ಫೋನ್ ಮಾಡಿದ್ರೆ ಫೋನ್ ಅಂತೂ ತೆಗೆಯೋದಿಲ್ಲ. ಫೋರ್ಸ್ ಇಲ್ಲ, ಫೋರ್ಸ್ ಇದ್ದರೆ ತಾನೇ ನೀರು ಬರೋದಕ್ಕಿಲ್ಲ. ನಮಗೆ ನೀರು ಜೋರಾಗಿ ಬಿಡೋಲ್ಲ. ನೀರು ನಾವು ಬಿಟ್ಟೇವಿ ಅಂತೇಳಿ ಎಲ್ಲೋ ಒಂದು ಕಡೆ ಸಣ್ಣಗೆ ತಿರುಗಿಸ್ಬಿಟ್ಟು ಎಲ್ಲ ಕೂತ್ಕೊಂಡ್ಬಿಟ್ಟಿದ್ರೆ ಹೆಂಗೆ ಮಾಡೋದು? ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ. ನಾವು ನೀರಿಗಂತೂ ಅಧ್ವಾನ ಆಗೋಗ್ಬಿಟ್ಟು ನಾವು ಪರದಾಡ್ತಾ ಇದ್ದೀವಿ. ಎಷ್ಟು ದಿನದ ನಿಮಗೆ ಸಮಸ್ಯೆ ಆಗ್ತಾ ಇದೆ? ನೀರು ಎಲ್ಲಿಂದ ತರ್ತಾ ಇದ್ರಿ? ಹೇಗೆ? ಇಲ್ಲಿ ಬೋರ್ವೆಲ್ ಇತ್ತಪ್ಪ, ಅದನ್ನು ರಿಪೇರಿ ಆಗೋಯ್ತು. ಇವತ್ತೇನೋ ರಿಪೇರಿ ಮಾಡಿದಾರೆ ಅಂದ್ರು ನೀರು ಬರುತ್ತೆ ಅಂತ. ರಾತ್ರಿ 2 ಗಂಟೆಗೇನೋ ಬಿಡ್ತಾರಂತೆ. ಎಷ್ಟು? 1 ಗಂಟೆಗೆ 2 ಗಂಟೆಗೆ ಬಿಡ್ತಾರೆ. ಅವ್ರ ಟೈಮ್ ಎಷ್ಟು ಅಂದರೆ 3 ಗಂಟೆಗೆ ನಿಲ್ಲಿಸ್ತಾ ಇದ್ರು. ಮುಂಚೆ ಎಷ್ಟೊತ್ತನ ಬಿಡಲಿ 3 ಗಂಟೆಗೆ ನಿಲ್ಲಿಸ್ತಾ ಇದ್ರು. ಇವಾಗ ಏನು ಮಾಡ್ತಾರೆ, 2 ಗಂಟೆ ಆದರೆ ಸಾಕು, ಟೈಮ್ ಆಗೋಯ್ತು. ನಮ್ಗೆ ಬರೋದೇ ಇವಾಗ 1 ಗಂಟೆ 1 ಕಾಲಿಗೆ ಬರೋದು ನಮಗೆ ನೀರೇ ನಮ್ಮ ಮನೆಗೆ. ಇಲ್ಲಿನ ಸ್ಥಳೀಯರ ಮಾತು ಏನು, ನೀರು ಬರ್ತಾ ಇಲ್ಲ. ಹಾಗಾಗಿ ನಾವು ಮೀಟರ್ಗೆ ಮೋಟರನ್ನು ಕೂಡ ಅಳವಡಿಕೆ ಮಾಡಿದ್ದೀವಿ. ಹೀಗಾಗಿ ಅಧಿಕಾರಿಗಳಿಗೆ ಭೇಟಿ ಮಾಡಿ ಮನವಿಯನ್ನು ಕೊಡ್ತಾ ಇದ್ದೀವಿ. ಆದರೆ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ. ತಾತ್ಕಾಲಿಕವಾಗಿ ಸಿಂಟೆಕ್ಸ್ಗಳನ್ನು ಅಳವಡಿಸಿದ್ದಾರೆ, ನೀರನ್ನು ಬಿಡ್ತಾ ಇದ್ದಾರೆ. ಆದರೆ ಏನು ಮೀಟ್ರಿಗೆ ನೀರು ಬರುತ್ತೆ, ಪೈಪ್ಲೈನ್ಗೆ ರಾತ್ರಿ 2 ಗಂಟೆ 3 ಗಂಟೆಗೆ ನೀರು ಬರುತ್ತೆ. ಅದರಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ನೀರು ಬರುತ್ತೆ. ಅದು ಸಾಕಾಗ್ತಾ ಇಲ್ಲ. ಹೇಗೆ ಮಾಡಬೇಕು? ಬೇಸಿಗೆಯಲ್ಲಿ ಪ್ರತಿ ವರ್ಷ ಇದೇ ರೀತಿ ಆಗ್ತಾ ಇದೆ ಅನ್ನೋದು ಇಲ್ಲಿನ ಸ್ಥಳೀಯರ ಆಕ್ರೋಶವಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರದೀಪ್ ಜೊತೆ ಸಂಗಮೇಶ್ ಮೈತ್ರಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.